ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಭಿ ಕ್ಲಿಪ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನೆಂದು ನೋಡೋಣ. CISF ಕಾನ್ಸ್ಟೇಬಲ್ ಆರ್ ಟ್ರೇಡ್ಸ್ಮನ್ ರಿಕ್ರೂಟ್ಮೆಂಟ್ ಸಹ ಬಿಟ್ಟಿದ್ದಾರೆ. ಈ ವಿಡಿಯೋನಲ್ಲಿ ನಾವು ಅದು ಹೇಗೆ ಅಪ್ಲೈ ಮಾಡಬೇಕು, ಹಾಗೆ ವೇಕೆನ್ಸೀಸ್ ಎಷ್ಟಿವೆ, ಎಲಿಜಿಬಿಲಿಟಿ ಏನಿದೆ, ಸ್ಯಾಲ್ರಿ, ಲಾಸ್ಟ್ ಡೇಟ್ ಆ್ಯಂಡ್ ಸ್ಟಾರ್ಟಿಂಗ್ ಡೇಟ್ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ನಾನು ಇವೆಲ್ಲ ನೋಟಿಫಿಕೇಷನ್ ನನ್ನ ವಾಟ್ಸಪ್ ಚಾನಲ್ನಲ್ಲಿ ಶೇರ್ ಮಾಡಿರುತ್ತೇನೆ. ನೀವೇನಾದರೂ ನ್ಯೂ ಅಪ್ಡೇಟ್ಸ್ ರಿಲೇಟೆಡ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಕಾದಲ್ಲಿ ನನ್ನ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಬಹುದು. ನನ್ನ ವಾಟ್ಸಪ್ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಟೋಟಲ್ ವೇಕೆನ್ಸೀಸ್ ಎಷ್ಟಿವೆ ಎಂದು ನೋಡೋಣ. ವೇಕೆನ್ಸೀಸ್ ಬಂದುಬಿಟ್ಟು 1161 ವೇಕೆನ್ಸಿಗಳು ಖಾಲಿ ಉಳಿದಿವೆ. ಹಾಗೆ ಅಪ್ಲೈ ಮಾಡಬಹುದು. ಓಕೆ, ಅಪ್ಲಿಕೇಶನ್ ಡೇಟ್ಸ್ ನೋಡೋದಾದರೆ ಮಾರ್ಚ್ 5, 2025ರಿಂದ ಏಪ್ರಿಲ್ 3, 2025ರವರೆಗೆ ಕೊನೆಯ ದಿನಾಂಕವಾಗಿರುತ್ತದೆ. ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ 10ನೇ ತರಗತಿ ಮುಗಿಸಿರಬೇಕಾಗುತ್ತೆ. ಏಜ್ ಲಿಮಿಟ್ ಬಂದುಬಿಟ್ಟು ಅಪ್ಲಿಕೆಂಟ್ಸ್ಗೆ 18ರಿಂದ 23 ವಯಸ್ಸು ಆಗಸ್ಟ್ 1, 2025ರೊಳಗೆ ಇರಬೇಕಾಗುತ್ತೆ. ಹಾಗೂ ಏಜ್ ರಿಲ್ಯಾಕ್ಸೇಷನ್ ಆಸ್ ಪರ್ ಗೌರ್ಮೆಂಟ್ ಆಲ್ಸೋ ಅಪ್ಲೈ ಮಾಡಬಹುದು. ಈ ಅಪ್ಲಿಕೇಶನ್ ಹಾಕಲು ಆನ್ಲೈನ್ನಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ ಬನ್ನಿ. ಈ ಒಂದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ CISF ಪೋಸ್ಟ್ನಲ್ಲಿ ಟ್ರೇಡ್ ವೈಸ್ ಪೋಸ್ಟ್ಗಳು ಬಿಟ್ಟಿದ್ದಾರೆ. ಮೊದಲನೇದಾಗಿ ಕಾನ್ಸ್ಟೇಬಲ್ ಕುಕ್ 493 ಪೋಸ್ಟ್, ಕಾನ್ಸ್ಟೇಬಲ್ ಕಾಬ್ಲರ್ 9 ಪೋಸ್ಟ್, ಕಾನ್ಸ್ಟೇಬಲ್ ಟೇಲರ್ 23 ಪೋಸ್ಟ್, ಕಾನ್ಸ್ಟೇಬಲ್ ಬಾರ್ಬರ್ 199 ಪೋಸ್ಟ್, ಕಾನ್ಸ್ಟೇಬಲ್ ವಾಷರ್ಮನ್ 262, ಕಾನ್ಸ್ಟೇಬಲ್ ಸ್ವೀಪರ್, ಕಾನ್ಸ್ಟೇಬಲ್ ಪೇಂಟರ್, ಕಾನ್ಸ್ಟೇಬಲ್ ಕಾರ್ಪೆಂಟರ್, ಕಾನ್ಸ್ಟೇಬಲ್ ಎಲೆಕ್ಟ್ರಿಷಿಯನ್, ಕಾನ್ಸ್ಟೇಬಲ್ ಮಾಳಿ, ಕಾನ್ಸ್ಟೇಬಲ್ ವೆಲ್ಡರ್, ಕಾನ್ಸ್ಟೇಬಲ್ ಚಾರ್ಜ್ ಮೇಕ್, ಕಾನ್ಸ್ಟೇಬಲ್ MP ಅಟೆಂಡೆಂಟ್. ಟೋಟಲ್ ಆಗಿ 1161 ಪೋಸ್ಟ್ಗಳಿವೆ. ಅಪ್ಲಿಕೇಶನ್ ಫೀಸ್ ನೋಡೋಣ ಬನ್ನಿ. ಜನರಲ್, EWS ಆ್ಯಂಡ್ OBC ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ, SC, ST, ಎಕ್ಸ್ ಸರ್ವಿಸ್ಮೆನ್ ಆ್ಯಂಡ್ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಫೀಸನ್ನು ಮೆನ್ಷನ್ ಮಾಡಿಲ್ಲ. ಈ ಒಂದು ಪೋಸ್ಟ್ನಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ನೋಡೋಣ ಬನ್ನಿ. ಮೊದಲನೇದಾಗಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಅಂದರೆ ಏನಾದರೂ ರನ್ನಿಂಗ್, ಚೆಸ್ಟ್, ಹೈಟ್ ಇವೆಲ್ಲ ನೋಡುತ್ತಾರೆ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಟ್ರೇಡ್ ಟೆಸ್ಟ್ನಲ್ಲಿ ಮೇನಾಗಿ ನೀವು ಕುಕ್ಕಿಂಗ್, ಡ್ರೈವಿಂಗ್, ಕಾರ್ಪೆಂಟರ್, ಪೇಂಟರ್, ವಾಷರ್ಮನ್, ಬಾರ್ಬರ್, ಕಾಬ್ಲರ್, ಎಲೆಕ್ಟ್ರಿಷಿಯನ್, ವೆಲ್ಡರ್ ಇದರಲ್ಲಿ ಯಾವುದಾದರೂ ಒಂದು ಅಥವಾ ಬಹಳ ಟೆಸ್ಟ್ ಮಾಡುತ್ತಾರೆ. ನೆಕ್ಸ್ಟ್ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಜನರಲ್ ಅವೇರ್ನೆಸ್ ಅಂದರೆ ಜನರಲ್ ನಾಲೆಜ್ ಆ್ಯಂಡ್ ಆಪ್ಟಿಟ್ಯೂಡ್. ನೆಕ್ಸ್ಟ್ ಲಾಸ್ಟಾಗಿ ಮೆಡಿಕಲ್ ಎಕ್ಸಾಮಿನೇಷನ್. ಇವೆಲ್ಲ ಸೆಲೆಕ್ಷನ್ ಪ್ರೊಸೀಜರ್ ಆಗಿದೆ. ಇವೆಲ್ಲವೂ ಸಹ ನೀವು ಪಾಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹೇಗೆ ಅಪ್ಲೈ ಮಾಡೋದನ್ನು ಹೇಳುತ್ತೇನೆ ಬನ್ನಿ. ಮೊದಲನೇದಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ಸ್ ಅನ್ನು ಭೇಟಿ ನೀಡಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಸಹ ಕೊಟ್ಟಿದ್ದೇನೆ. ಅದನ್ನು ಕ್ಲಿಕ್ ಮಾಡಿ ವೆಬ್ಸೈಟ್ಗೆ ಹೋಗಿ. ಆ್ಯಂಡ್ ನೆಕ್ಸ್ಟ್ ಒನ್ ಟೈಮ್ ರಿಜಿಸ್ಟ್ರೇಷನ್ OTR ಮಾಡಿಸಬೇಕಾಗುತ್ತೆ. ನೀವೇನಾದರೂ ನ್ಯೂ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನ್ಯೂ ರಿಜಿಸ್ಟ್ರೇಷನ್ಗೆ ಕ್ಲಿಕ್ ಮಾಡಿ. ಆ್ಯಂಡ್ ಮೊದಲೇ ಏನಾದರೂ ರಿಜಿಸ್ಟ್ರೇಷನ್ ಮಾಡಿದ್ದರೆ ಡೈರೆಕ್ಟ್ ಲಾಗಿನ್ ಆಗಿ. ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್ ನೀವು ಫಿಲ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಯಾವುದಾದ್ರೂ ನೆಸೆಸರಿ ಡಾಕ್ಯುಮೆಂಟ್ಸ್ ಕೇಳಿದ್ದಲ್ಲಿ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಫೋಟೋಗ್ರಾಫ್
ಅಂದರೆ ರೀಸೆಂಟಾಗಿ ತೆಗೆದುಕೊಂಡಿರುವಂಥ ಫೋಟೋ JPEG ಫಾರ್ಮ್ಯಾಟ್ ಒಳಗೆ ಇರಬೇಕಾಗುತ್ತೆ. ಅದು 20 KB ದಿಂದ 50 KB. ನೀವು ಸಿಗ್ನೇಚರ್ ಸ್ಕ್ಯಾನ್ ಮಾಡಿ JPEG ಫಾರ್ಮ್ಯಾಟ್ ಒಳಗೆ ಹಾಕಬೇಕು. ಅದನ್ನು ಸಹ 10 ರಿಂದ 20 KB ಒಳಗೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕು, 100 rupees. ದೆನ್ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್, ಚಾನಲ್ ಯಾವುದಾದರೂ ಪೇಮೆಂಟ್ ಮೆಥಡ್ ನೀವು ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ರಿವ್ಯೂ ಮಾಡಿ ಕೇರ್ಫುಲ್ಲಿಯಾಗಿ ನೋಡಿ ಆಮೇಲೆ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಡೌನ್ಲೋಡ್ ಮಾಡಿ ಹಾಗೂ ಪ್ರಿಂಟ್ ಕಾಪಿಯನ್ನು ತೆಗೆಸಿಕೊಂಡು ನಿಮ್ಮ ಹತ್ತಿರ ಇಟ್ಕೊಳ್ಳಿ. ಈ ಒಂದು ರಿಕ್ರೂಟ್ಮೆಂಟ್ಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಏನಿವೆ ಅಂತ ನೋಡೋಣ. ಜನರಲ್, OBC, SC ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 170 ಸೆಂಟಿಮೀಟರ್ ಉದ್ದ ಅಂದರೆ ಹೈಟ್ ಬೇಕು. ನೆಕ್ಸ್ಟ್ ಜನರಲ್, OBC, SC, ST ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 157 ಸೆಂಟಿಮೀಟರ್ ಹೈಟ್. ರಿಲ್ಯಾಕ್ಸೇಷನ್ಸ್ ಆರ್ ಪ್ರೊವೈಡೆಡ್ ಫಾರ್ ಕ್ಯಾಂಡಿಡೇಟ್ಸ್. ನೆಕ್ಸ್ಟ್ ಚೆಸ್ಟ್ ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ ಓನ್ಲಿ. ಎಕ್ಸ್ಪೆಂಡ್ ಆಗದಿದ್ದಾಗ 80 ಸೆಂಟಿಮೀಟರ್ ಆ್ಯಂಡ್ ಎಕ್ಸ್ಪೆಂಡ್ ಆದ ಮೇಲೆ 85 ಸೆಂಟಿಮೀಟರ್. ಮಿನಿಮಮ್ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ರಿಟರ್ನ್ ಎಕ್ಸಾಮ್ ಇರುತ್ತೆ. 100 MCQ ಕ್ವಶನ್ ಅಂದರೆ ಟಿಕ್ ಮಾರ್ಕ್ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಅದರ ಟೈಮ್ ಅಂದರೆ 120 ಮಿನಿಟ್ಸ್ ಅಂದರೆ 2 ಗಂಟೆ ಟೈಮ್ ಇರುತ್ತೆ. ಅದಕ್ಕೆ ಸಬ್ಜೆಕ್ಟ್ಸ್ ಯಾವ್ಯಾವ ನೋಡೋಣ. ಮೊದಲನೇದಾಗಿ ಜನರಲ್ ಅವೇರ್ನೆಸ್ ಅಂದರೆ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಅನಲಿಟಿಕಲ್ ಆಪ್ಟಿಟ್ಯೂಡ್, ability to observe and distinguish, basic knowledge of English or Hindi. ಕ್ಯಾಂಡಿಡೇಟ್ಸ್ ಈ ಎಕ್ಸಾಮ್ನಲ್ಲಿ ಮಿನಿಮಮ್ 35% ಸ್ಕೋರ್ ಮಾಡಬೇಕಾಗುತ್ತೆ. SC, ST ಆ್ಯಂಡ್ OBC ಅವರಿಗೆ ಮಿನಿಮಮ್ 33% ಸ್ಕೋರ್ ಮಾಡಿದರೆ ಕ್ವಾಲಿಫೈ ಆಗುತ್ತಾರೆ. ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದರೆ ಲೆವೆಲ್ 3 ಸ್ಯಾಲ್ರಿ ಆಗಿದೆ. ಅದು 21,700 ರಿಂದ 69,100 ತನಕ ಸಿಗಬಹುದು. ಇದಾಗಿತ್ತು CISF ರಿಕ್ರೂಟ್ಮೆಂಟ್ನ ಪೂರ್ತಿ ಅದರ ಮಾಹಿತಿ. ಹೀಗೆ ಮುಂದಿನ ವಿಡಿಯೋಗಳು ಬೇಕೆಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಧನ್ಯವಾದಗಳು.